ಬಂಟ್ವಾಳ ತಾಲೂಕಿನ ಹಲವು ಗ್ರಾಮಗಳನ್ನು ಸಂಪರ್ಕಿಸುವ ಬೆಳ್ಳೂರು ಗ್ರಾಮದ ಬಡ್ಪಾಜೆ ಬಳಿಯ ತಾರಬಳಿ ಸೇತುವೆ ಸಂಚಾರಕ್ಕೆ ಅಪಾಯಕಾರಿ ಎನ್ನುವ ಕಾರಣಕ್ಕೆ ತೆರವಾಗಿದೆ. ಈ ಭಾಗದ ಊರುಗಳಿಗೆ ಸಂಪರ್ಕ ಕೊಂಡಿಯಾದ ಸೇತುವೆ ತೆರವಾಗಿರುವುದರಿಂದ ಊರಿನ ಸಂಪರ್ಕ ಕಡಿತಗೊಂಡಿದೆ. ಬಡಗಬೆಳ್ಳೂರು ಗ್ರಾಮದ ಬಟ್ಟಾಜೆ ಎಂಬಲ್ಲಿನ ತಾರಬಳಿ ಸೇತುವೆ ಕಳೆದ ಕೆಲವು ತಿಂಗಳುಗಳಿಂದ ಮುರಿದು ಬೀಳುವ ಸ್ಥಿತಿ ನಿರ್ಮಾಣಗೊಂಡಿದ್ದು, ವಾಹನ ಸಂಚಾರ ಅಪಾಯಕಾರಿಯಾದ ಹಿನ್ನೆಲೆಯಲ್ಲಿ ಘನ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿತ್ತು. ಸಂಚಾರ ನಿಯಂತ್ರಣಕ್ಕಾಗಿ ಪಂಚಾಯಿತಿ ವತಿಯಿಂದ ರಸ್ತೆಯ ಎರಡೂ ಕಡೆಯಲ್ಲಿ ಕಲ್ಲಿನ ಗೋಡೆ ಕಟ್ಟಿ ಘನ ವಾಹನಗಳ ಸಂಚಾರವನ್ನು ನಿಯಂತ್ರಿಸಲಾಗಿತ್ತು. ಇತ್ತೀಚೆಗೆ ಈ ಸೇತುವೆ ಮತ್ತಷ್ಟು ಅಪಾಯಕಾರಿಯಾಗಿ ಬದಲಾದ ಕಾರಣದಿಂದ ಸೇತುವೆ ತೆರವು ಮಾಡುವಂತೆ ಜನರಿಂದ ಒತ್ತಾಯ ಕೇಳಿಬಂದಿತ್ತು. ಅದರಂತೆ ಇದೀಗ ಸೇತುವೆ ತೆರವು ಕಾರ್ಯ ಆರಂಭಿಸಲಾಗಿದೆ. ಕಿರಳೆ, ಬಟ್ಟಾಜೆ, ಸೊರ್ನಾಡು, ಎರ್ಮಾಳ ಪದವು, ಕುರಿಯಾಳ, ಬಾಳಿಕೆ, ಬಂಡಸಾಲೆ ಸೇತುವೆಯ ಒಂದು ಕಡೆಯಾದ್ರೆ ಕೊಳತ್ತಮಜಲು, ಬಡಗಬೆಳ್ಳೂರು, ಪೊಳಲಿ ಸೇತುವೆಯ ಮತ್ತೊಂದು ಕಡೆ. ಈ ಎರಡು ಕಡೆಯ ಸಂಪರ್ಕಕ್ಕೆ ತಾರಬಳಿ ಸೇತುವೆಯೇ ಆಧಾರವಾಗಿದ್ದು, ಇದೀಗ ಗ್ರಾಮೀಣ ಜನರ ನಿತ್ಯ ಓಡಾಟದ ಕೊಂಡಿ ಸದ್ಯ ಕಳಚಿದೆ. ಈ ಸೇತುವೆಯ ಮೂಲಕ ಮಕ್ಕಳು ಶಾಲೆಗೆ ಹೋಗ್ತಾರೆ, ಹಾಲು ಮಾರಾಟಕ್ಕೆ ಹೈನುಗಾರರು ಓಡಾಡ್ತಾರೆ, ಉದ್ಯೋಗ ನಿಮಿತ್ತ ತೆರಳುವವರಿದ್ದಾರೆ. ಬೀಡಿ ಕೊಂಡೊಯ್ಯುವ ಅದೆಷ್ಟೋ ಮಂದಿಗೆ ಇದೀಗ ಸೇತುವೆ ಕಳಚಿ ಬಿದ್ದಿರೋದ್ರಿಂದ ಸಮಸ್ಯೆ ಉಂಟಾಗಿದೆ. ಒಂದೆರಡು ದಿನದಲ್ಲಿ ಸಮಸ್ಯೆ ಪರಿಹಾರವಾದರೆ ಅಲ್ಲಿಯವರೆಗೆ ಕಾಯಬಹುದು. ಆದರೆ ಹೊಸ ಸೇತುವೆ ಇಲ್ಲಿ ನಿರ್ಮಾಣವಾಗಲು ಇನ್ನೆಷ್ಟು ವರ್ಷ ಕಾಯಬೇಕು ಅಂತ ಇಲ್ಲಿನ ಜನ ಆತಂಕ ವ್ಯಕ್ತಪಡಿಸಿದ್ದಾರೆ. ತಾರಬಳಿ ಸೇತುವೆ ತೆರವಾದ ಹಿನ್ನೆಲೆಯಲ್ಲಿ ಜನರು ವಾಹನದಲ್ಲಿ ಸಂಚರಿಸಬೇಕಿದ್ರೆ ಮೂಲರಪಟ್ನ, ವಾರಟ್ಟಿಲ್, ಬಡಗಬೆಳ್ಳೂರು ಆಗಿ ಬರಬೇಕು. ಇದು ಹೆಚ್ಚು ಕಡಿಮೆ 10 ರಿಂದ 15 ಕಿಲೋಮೀಟರ್ ದೂರವಾಗಲಿದೆ. ರಿಕ್ಷಾದಲ್ಲಿ 50 ರೂಪಾಯಿಗೆ ಹೋಗಬೇಕಾದವರು ಬರೋಬ್ಬರಿ 170 ರೂಪಾಯಿ ಕೊಟ್ಟು ಹೋಗುವಂತಾಗುತ್ತೆ. ನಿತ್ಯ ಹಾಲಿನ ಡಿಪೋಗೆ ಹಾಲು ಕೊಂಡೊಯ್ಯುವವರು ಮುಂದೇನು ಎಂಬ ಆತಂಕವನ್ನ ಎದುರಿಸುತ್ತಿದ್ದಾರೆ. ಅನಾರೋಗ್ಯವಾದರೆ ತುರ್ತು ವಾಹನ ಸಂಚಾರವೂ ಇಲ್ಲಿ ಕಷ್ಟವಾಗಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.